ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಪ್ರಸ್ತುತ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಕಾರ್ಯ ಮುಗಿದಿರುವುದರಿಂದ ರೋಹಿತ್ ಚಕ್ರತೀರ್ಥ ನೇತೃತ್ವದ ಪ್ರಸ್ತುತ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯನ್ನು ವಿಸರ್ಜಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆದೇಶಿಸಿದ್ದಾರೆ. ಪ್ರಸ್ತುತ ಸಮಿತಿ ಪರಿಷ್ಕರಿಸುವ ಪಠ್ಯದಲ್ಲಿ ಯಾವುದೇ ಆಕ್ಷೇಪಾರ್ಹ ಅಂಶಗಳಿದ್ದಲ್ಲಿ ಮತ್ತೊಮ್ಮೆ ಪರಿಷ್ಕರಿಸುವ ಮುಕ್ತ ಮನಸ್ಸನ್ನು ಸರ್ಕಾರ ಹೊಂದಿದೆ ಎಂದು ಆದೇಶದಲ್ಲಿ ಸೂಚಿಸಲಾಗಿದೆ. ಈ ಕುರಿತು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅಧಿಕೃತ ಮಾಹಿತಿ ನೀಡಿದ್ದಾರೆ. ರೋಹಿತ್ ಚಕ್ರತೀರ್ಥ ನೇತೃತ್ವದ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ವಿಸರ್ಜಿಸಿದ ಸರ್ಕಾರ ಪ್ರಸ್ತುತ ಸಮಿತಿ ಪರಿಷ್ಕರಿಸಿರುವ ಪಠ್ಯದಲ್ಲಿ ಯಾವುದೇ ಆಕ್ಷೇಪಾರ್ಹ ಅಂಶಗಳಿದ್ದಲ್ಲಿ ಮತ್ತೊಮ್ಮೆ ಪರಿಷ್ಕರಿಸುವ ಮುಕ್ತ ಮನಸ್ಸನ್ನ ಸರ್ಕಾರ ಹೊಂದಿದೆ ಎಂದು ಆದೇಶ ಸೂಚಿಸಲಾಗಿದೆ. ಪ್ರಸ್ತುತ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಕಾರ್ಯ ಮುಗಿದಿರೋದ್ರಿಂದ ರೋಹಿತ್ ಚಕ್ರವರ್ತಿ ನೇತೃತ್ವದ ಪ್ರಸ್ತುತ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯನ್ನ ವಿಸರ್ಜಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆದೇಶಿಸಿದ್ದಾರೆ. ಪ್ರಸ್ತುತ ಸಮಿತಿ ಪರಿಷ್ಕರಿಸಿರುವ ಪಠ್ಯದಲ್ಲಿ ಯಾವುದೇ ಆಕ್ಷೇಪಾರ್ಹ ಅಂಶಗಳು ಇದ್ದಲ್ಲಿ ಮತ್ತೊಮ್ಮೆ ಪರಿಷ್ಕರಿಸುವ ಮುಕ್ತ ಮನಸ್ಸನ್ನ ಸರ್ಕಾರ ಹೊಂದಿದೆ ಎಂದು ಆದೇಶದಲ್ಲಿ ಸೂಚಿಸಲಾಗಿದೆ. ಈ ಕುರಿತು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಸುದ್ದಿಗೋಷ್ಠಿ ನಡೆಸಿ ಅಧಿಕೃತ ಮಾಹಿತಿಯನ್ನ ನೀಡಿದ್ದಾರೆ. ಪಠ್ಯಪುಸ್ತಕ ಸಮಿತಿ ಕಾರ್ಯ ಮುಗಿದಿರುವುದರಿಂದ ಸಮಿತಿ ವಿಸರ್ಜನೆ ಮಾಡಲಾಗಿದೆ. ಪ್ರಸ್ತುತ ಪಠ್ಯದಲ್ಲಿ ಮತ್ತೆ ಪರಿಷ್ಕರಣೆ ಇದ್ದರೆ ಮುಕ್ತ ಮನಸ್ಸನ್ನು ಸರ್ಕಾರ ಹೊಂದಿದೆ. ಜೊತೆಗೆ ಬಸವಣ್ಣನವರ ಕುರಿತ ಪಠ್ಯ ಪರಿಷ್ಕರಣೆಗೆ ನಿರ್ಧಾರ ಕೈಗೊಳ್ಳಲಾಗಿದೆ. ಕುವೆಂಪು ಅವರ ನಾಡಗೀತೆ ಆಕ್ಷೇಪಾರ್ಹ ವಿಕೃತಗೊಳಿಸಿದ ಪಠ್ಯ ಉಲ್ಲೇಖವಾಗಿಲ್ಲ. ಇದರ ಮೂಲ ಕವನ ಬರೆದ ವ್ಯಕ್ತಿಗಳ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಲಿದೆ. ಬರಗೂರು ರಾಮಚಂದ್ರಪ್ಪ ಅವರ ಸಮಿತಿಗಿಂತ ಈಗಿನ ರೋಹಿತ್ ಚಕ್ರತೀರ್ಥ ಅವರ ಸಮಿತಿ ಕುವೆಂಪು ಅವರ ಗದ್ಯ ಪದ್ಯವನ್ನ ಇನ್ನೂ 3 ಬಾರಿ ಹೆಚ್ಚು ಬಳಕೆ ಮಾಡಲಾಗಿದೆ. ಈ ಮೊದಲು ಕುವೆಂಪು ಅವರ ಸಾಹಿತ್ಯವನ್ನ 7 ಬಾರಿ ಬಳಕೆ ಮಾಡಲಾಗಿತ್ತು. ಇದೀಗ ಅದು 10ಕ್ಕೆ ಏರಿಕೆಯಾಗಿದೆ. ನಾಡಪ್ರಭು ಕೆಂಪೇಗೌಡ ಅವರ ಪಠ್ಯದ ಸೇರ್ಪಡೆ, ಇಸ್ಲಾಂ ಕ್ರೈಸ್ತ ಧರ್ಮದ ಪರಿಚಯದ ಜೊತೆಗೆ ಹಿಂದೂ ಧರ್ಮ ವಿಷಯ ಸೇರ್ಪಡೆ ಮಾಡಲಾಗಿದೆ. ಬಸವಣ್ಣನ ಪಠ್ಯವನ್ನ ಯಾರ ಭಾವನೆಗೂ ಧಕ್ಕೆಯಾಗದಂತೆ ಪರಿಷ್ಕರಣೆ. ರಾಜ್ಯದಲ್ಲಿ ಅನೇಕ ಬಾರಿ ಪಠ್ಯ ಪರಿಷ್ಕರಣೆಯಾಗಿದೆ. ಆಗೆಲ್ಲ ವಿರೋಧ ವ್ಯಕ್ತವಾಗಿದೆ. ಬರಗೂರು ಸಮಿತಿಯ ಬಗ್ಗೆ ಆಕ್ಷೇಪ ಬಂದಾಗ ಹೊಸ ಸಮಿತಿ ರಚನೆ ಮಾಡಲಾಯಿತು. ಸರ್ಕಾರ ವರದಿಯನ್ನು ಪಡೆದು ಪುಸ್ತಕ ಪ್ರಿಂಟ್ ಮಾಡಿ ಹಲವು ಜಿಲ್ಲೆಗಳಿಗೆ ಈಗಾಗಲೇ ಕಳುಹಿಸಿದೆ. ಹಿಂದಿನ ಸರ್ಕಾರದ ಬರಗೂರು ರಾಮಚಂದ್ರ ಸಮಿತಿಯಲ್ಲಿ ಬಸವಣ್ಣನ ಪಾಠ ಪರಿಷ್ಕರಣೆಯಾಗಿತ್ತು. ಇಂದಿನ ಸಮಿತಿ ಕೂಡ ಅದನ್ನ ಮುಂದುವರೆಸಿತ್ತು. ಆದರೆ ಪಂಡಿತಾರಾಧ್ಯ ಸ್ವಾಮೀಜಿ ಸೇರಿದಂತೆ ಕೆಲ ಸ್ವಾಮೀಜಿಗಳ ಬಸವಣ್ಣನ ಪಠ್ಯಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಬಸವಣ್ಣನ ಪಠ್ಯವನ್ನ ಯಾರ ಭಾವನೆಗೂ ಧಕ್ಕೆಯಾಗದಂತೆ ಪರಿಷ್ಕರಣೆ ಮಾಡಲಾಗುವುದು ಎಂದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿಳಿಸಿದ್ದಾರೆ. ನಾಡಗೀತೆ ಬಗ್ಗೆ ಅವಹೇಳನಕಾರಿಯಾಗಿ ಬರೆದವರ ಬಗ್ಗೆ ತನಿಖೆಗಾಗಿ ಸೈಬರ್ ಕ್ರೈಂಗೆ ತಿಳಿಸಲಾಗಿದೆ. ನಾರಾಯಣ್ ಗುರು ಮತ್ತು ಭಗತ್ ಸಿಂಗ್ ಅವರ ಕುರಿತ ಪಾಠವನ್ನ ಬಿಟ್ಟಿಲ್ಲ ಎಂದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ರಾಷ್ಟ್ರಕವಿ ಕುವೆಂಪುರವರ ಪಠ್ಯದಲ್ಲಿ ಈ ಹಿಂದೆ 8 ಇದ್ದದನ್ನ 7 ಮಾಡಲಾಗಿತ್ತು. ನಾವು 7ರಿಂದ 10 ಮಾಡಿದ್ದೇವೆ. ನಾಡಪ್ರಭು ಕೆಂಪೇಗೌಡರ ಪಠ್ಯ ಸೇರಿಸಲಾಗಿದೆ ಎಂದು ಕೂಡ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾಹಿತಿ ನೀಡಿದ್ದಾರೆ. ಪ್ರಸಕ್ತ ಪಠ್ಯ ಪರಿಷ್ಕರಣೆ ಮುಗಿದಿರೋದ್ರಿಂದ ಪ್ರಸ್ತುತ ಸಮಿತಿಯನ್ನ ವಿಸರ್ಜಿಸಲಾಗಿದೆ ಎಂದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿಕೆ ನೀಡಿದ್ದಾರೆ. ಪರಿಷ್ಕೃತಗೊಂಡ ಪಠ್ಯದ ವಿವರಗಳು ಹೀಗಿವೆ. 1ರಿಂದ 10ನೇ ತರಗತಿ ಭಾಷಾ ಪಠ್ಯ ಪುಸ್ತಕದಲ್ಲಿ 45 ಪಠ್ಯ ಪರಿಷ್ಕರಿಸಲಾಗಿದೆ. ಪ್ರಥಮ ಭಾಷೆ 33 ಪಾಠ ಪದ್ಯಗಳು, ದ್ವಿತೀಯ ಭಾಷೆ 8 ಪಾಠ ಪದ್ಯ, ತೃತೀಯ ಭಾಷೆ 4 ಪಾಠ ಪದ್ಯ ಬದಲಾವಣೆ ಮಾಡಲಾಗಿದೆ. ಯಥಾವತ್ತಾಗಿ ಉಳಿಸಿಕೊಂಡಿರುವ ಪಠ್ಯಗಳು ಪ್ರಥಮ ಭಾಷೆ 165, ದ್ವಿತೀಯ ಭಾಷೆ 162, ತೃತೀಯ ಭಾಷೆ 94. ಬಾವಿಯಲ್ಲಿ ಚಂದ್ರ 3ನೇ ಕ್ಲಾಸ್ಗೂ ಸಿಕ್ಕಿದೆ, 4ನೇ ಕ್ಲಾಸ್ಗೂ ಸಿಕ್ಕಿದೆ. ಒಂದೇ ಪದ್ಯ 2 ತರಗತಿ ಪುಸ್ತಕದಲ್ಲಿ ಮುದ್ರಣ. 3ನೇ ತರಗತಿ ಮಕ್ಕಳು ಬಾವಿಯಲ್ಲಿ ಚಂದ್ರ ಎಂಬ ಪದ್ಯವನ್ನ ರಾಗವಾಗಿ ಹಾಡುತ್ತಾರೆ. ಆದರೆ 4ನೇ ತರಗತಿಯ ಮಕ್ಕಳು ಅದನ್ನೇ ಕಂಠಪಾಠ ಮಾಡುತ್ತಿದ್ದಾರೆ. ಅರೆ ಒಂದೇ ಪದ್ಯ 2 ಕ್ಲಾಸ್ ಮಕ್ಕಳಿಗೆ ಹೇಳಿಕೊಡಬೇಕಾ ಅಂತ ಶಿಕ್ಷಕರು ಕನ್ಫ್ಯೂಸ್ ಆಗಿದ್ದಾರೆ. ಯುವ ಲೇಖಕ ರೋಹಿತ್ ಚಕ್ರತೀರ್ಥ ನೇತೃತ್ವದ ಶಾಲಾ ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿ ಮತ್ತೊಂದು ಎಡವಟ್ಟು ಮಾಡಿದೆ. ಒಂದೇ ಪದ್ಯವನ್ನ 2 ತರಗತಿಗಳ ಕನ್ನಡ ಪುಸ್ತಕದಲ್ಲಿ ಮುದ್ರಿಸಿ ಗೊಂದಲ ಉಂಟು ಮಾಡಿದೆ. ಬಿಎಂ ಶರ್ಮಾ ಅವರು ಬರೆದಿರುವ ಬಾವಿಯಲ್ಲಿ ಚಂದ್ರ ಎಂಬ ಕವನ 3 ಮತ್ತು 4ನೇ ತರಗತಿಯ ಕನ್ನಡ ಪುಸ್ತಕದಲ್ಲಿ ಮುದ್ರಣವಾಗಿದೆ. ಬರಗೂರು ರಾಮಚಂದ್ರಪ್ಪ ನೇತೃತ್ವದ ಈ ಹಿಂದಿನ ಸಮಿತಿಯು 3ನೇ ತರಗತಿಯ ನಲಿಕಲಿ ಕನ್ನಡ ಪಠ್ಯದಲ್ಲಿ ಈ ಪದ್ಯವನ್ನ ಸೇರಿಸಿತ್ತು. ಬಳಿಕ ರೋಹಿತ್ ಚಕ್ರತೀರ್ಥ ಸಮಿತಿಯು 3ನೇ ತರಗತಿಯ ನಲಿಕಲಿ ಕನ್ನಡ ಪಠ್ಯದಲ್ಲಿ ಅದೇ ಪದ್ಯವನ್ನ ಮುಂದುವರೆಸಿದೆ. ಅಲ್ಲದೆ 4ನೇ ತರಗತಿಯ ಸವಿ ಕನ್ನಡ ಪುಸ್ತಕದಲ್ಲಿಯೂ ಇದೇ ಪದ್ಯ ಸೇರಿಸಲಾಗಿದೆ. ಇದರಿಂದ ಪಾಠ ಮಾಡುವ ಶಿಕ್ಷಕರಿಗೂ ಕೂಡ ಗೊಂದಲ ಉಂಟಾಗಿದೆ. ರೋಹಿತ್ ಚಕ್ರತೀರ್ಥ ನೇತೃತ್ವದ ಶಾಲಾ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬರುತ್ತಿವೆ. ಬಸವಣ್ಣ ಕುವೆಂಪು ಅವರಿಗೆ ಅಪಮಾನ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿತ್ತು. ಇದೇ ಸಂಬಂಧ ಹಲವೆಡೆ ಪ್ರತಿಭಟನೆಯೂ ನಡೆದಿತ್ತು. ಇದೀಗ ಒಂದೇ ಪದ್ಯವನ್ನ 2 ತರಗತಿ
ತರಗತಿಗಳ ಪುಸ್ತಕದಲ್ಲಿ ಸೇರಿಸಿ ಎಡವಟ್ಟು ಮಾಡಲಾಗಿದೆ. BM ಶರ್ಮಾ ಅವರು ಬರೆದಿರುವ ಬಾವಿಯಲ್ಲಿ ಚಂದ್ರ ಎಂಬ ಕವನ 3 ಮತ್ತು 4ನೇ ತರಗತಿಯ ಕನ್ನಡ ಪುಸ್ತಕದಲ್ಲಿ ಮುದ್ರಣವಾಗಿದೆ. ಇದೀಗ ಇದು ತೀವ್ರ ಟೀಕೆಗೆ ಕಾರಣವಾಗಿದೆ. ಅಂಬೇಡ್ಕರ್ ಅವರನ್ನ ಅಪಮಾನಿಸಿದ್ದರ ರೋಹಿತ್. ಅಂಬೇಡ್ಕರ್ ಜಗತ್ತಿನ ಅತಿ ದೊಡ್ಡ ಜಲತಂತ್ರಜ್ಞರು, ವಾಯುತಂತ್ರಜ್ಞರು, ಕಂಪ್ಯೂಟರ್ ತಜ್ಞರು, ಪ್ರಾಧ್ಯಾಪಕರು, ವಕೀಲರು, ರಾಕೆಟ್ ತಂತ್ರಜ್ಞರು ಆಗಿದ್ದರು. ಪ್ರಪಂಚದ ಚಕ್ರ ಮತ್ತು ಬೆಂಕಿಯ ಉಪಯೋಗವನ್ನು ಕಂಡು ಹಿಡಿದವರು ಇವರೇ. ಜೈ ಭೀಮ್ ಎಂದು ವ್ಯಂಗ್ಯವಾಗಿ ಅಂಬೇಡ್ಕರ್ ಬಗ್ಗೆ ರೋಹಿತ್ ಚಕ್ರವರ್ತಿ ನಿಂದನೆ ಮಾಡಿದ್ದರು ಎನ್ನಲಾದ ಸ್ಕ್ರೀನ್ ಶಾಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ರೋಹಿತ್ ಚಕ್ರತೀರ್ಥ ನೇತೃತ್ವದ ಸಮಿತಿಯು ಪಠ್ಯಪುಸ್ತಕಗಳ ಪರಿಷ್ಕರಣೆ ಮಾಡುವ ವೇಳೆ ಟಿಪ್ಪು ಸುಲ್ತಾನ್ ಕುರಿತಾಗಿ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ ಅನ್ನೋದು ಮೊದಲ ಆರೋಪ. ಈ ಮೂಲಕ ರಾಜ್ಯದ ಶ್ರೇಷ್ಠ ರಾಜನನ್ನ ಕೀಳಾಗಿ ಬಿಂಬಿಸಲಾಗುತ್ತದೆ ಅಂತ ಆರೋಪಿಸಲಾಗಿದೆ. ರೋಹಿತ್ ಚಕ್ರವರ್ತಿ ಹೇಳೋದೇನು? ವಿರೋಧಿಗಳ ಆರೋಪವನ್ನ ರೋಹಿತ್ ಚಕ್ರವರ್ತಿ ಅಲ್ಲಗಳೆದಿದ್ದಾರೆ. ಹಲವರ ಆರೋಪದಂತೆ ಕುವೆಂಪು ಅವರ ಬಗ್ಗೆ ಲೇಖಕನಾಗಿ ನನಗೆ ಗೌರವವಿಲ್ಲದಿದ್ರೆ ಅವರ ಕೃತಿಗಳನ್ನು ಪಠ್ಯಪುಸ್ತಕದಲ್ಲಿ ಸೇರಿಸುತ್ತಿದ್ದೆನಾ? ಅಲ್ಲದೆ ಫೇಸ್ಬುಕ್ ಪೋಸ್ಟ್ ನನಗೆ ಸಿಕ್ಕಿರುವ ಫಾರ್ವರ್ಡ್ ಎಂದು ನಾನು ಹಲವು ಬಾರಿ ಪುನರುಚ್ಚರಿಸಿದೆ ಎಂದು ಚಕ್ರತೀರ್ಥ ಹೇಳಿದ್ದಾರೆ. ರೋಹಿತ್ ಚಕ್ರತೀರ್ಥ ನೇತೃತ್ವದ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ವಿಸರ್ಜಿಸಿ ಆದೇಶಿಸಿದ್ದ ಸರ್ಕಾರ ಪ್ರಸ್ತುತ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಕಾರ್ಯ ಮುಗಿದಿರೋದ್ರಿಂದ ಸದರಿ ರೋಹಿತ್ ಚಕ್ರತೀರ್ಥ ನೇತೃತ್ವದ ಪ್ರಸ್ತುತ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯನ್ನು ವಿಸರ್ಜಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆದೇಶಿಸಿದ್ದಾರೆ. ಪ್ರಸ್ತುತ ಸಮಿತಿ ಪರಿಷ್ಕರಿಸಿರುವ ಪಠ್ಯದಲ್ಲಿ ಯಾವುದೇ ಆಕ್ಷೇಪಾರ್ಹ ಅಂಶಗಳಿದ್ದಲ್ಲಿ ಮತ್ತೊಮ್ಮೆ ಪರಿಷ್ಕರಿಸುವ ಮುಕ್ತ ಮನಸ್ಸನ್ನ ಸರ್ಕಾರ ಹೊಂದಿದೆ ಎಂದು ಆದೇಶದಲ್ಲಿ ಸೂಚಿಸಲಾಗಿದೆ. ಈ ಕುರಿತು ಶಿಕ್ಷಣ ಸಚಿವ BC ನಾಗೇಶ್ ಸುದ್ದಿಗೋಷ್ಠಿ ನಡೆಸಿ ಅಧಿಕೃತ ಮಾಹಿತಿ ನೀಡಿದ್ದರು. ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ವಿಶ್ವ ಸೈಕಲ್ ದಿನಾಚರಣೆ ಪ್ರಯುಕ್ತ ಐನಾಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು NSS ವತಿಯಿಂದ ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು. ವಿಶ್ವ ಸೈಕಲ್ ದಿನಾಚರಣೆ ಪ್ರಯುಕ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಐನಾಪುರ ಮತ್ತು NSS ವತಿಯಿಂದ ಸೈಕಲ್ ಜಾಥಾ ಆಯೋಜಿಸುವುದರೊಂದಿಗೆ ಸೈಕಲ್ ಬಳಸಿ ಆರೋಗ್ಯ ವೃದ್ಧಿಸಿ, ಹಸಿರೇ ಉಸಿರು, ಸೈಕಲ್ ಬಳಸಿ ಇಂಧನ ಉಳಿಸಿ ಎಂದು ವಿದ್ಯಾರ್ಥಿಗಳು ಸೈಕಲ್ ಮಹತ್ವದ ಕುರಿತು ಘೋಷಣೆ ಕೂಗುವುದರ ಮೂಲಕ ಜನ ಜಾಗೃತಿ ಮೂಡಿಸಿದ್ರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ BN ಜಾಧವ್, ಶಿಬಿರಾಧಿಕಾರಿ NK ಮಾಂಗ್, ಉಪನ್ಯಾಸಕರಾದ BR ಮುಗ್ಗಣ್ಣವರ್ ಸೇರಿದಂತೆ ಪಟ್ಟಣದ ಕಾಲೇಜು ಪ್ರಾಧ್ಯಾಪಕರು, ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು. ನೀವೇ ಬರತಾರ ನೋಡಿ ಇಬ್ಬರು ಮೈಂದ್ ಮುಂದೆ. ಹಿಂಗ ಆಜ್ ಬರ್ಲಿ ಅಂಗಡಿ ಮುಂದಿನ ಬರ್ಲಿ ಮೋಳೆ ಆಕ್ಷನ್ ಬರ್ಲಿ ಅವರು ಬರ್ರಿ ಅಪ್ಪ ಎಲ್ಲ ಬಂದಾರ. ಇದು ಅಕ್ಷನ್ ಬರ್ತೈತ್ರಿ, ಈಗ ಅಕ್ಷನ್ ಬರ್ತೈತಿ ನಡಿಪ್ಪ. ನಡಿ ಮಂಜ ನಡು ಬರಾತಾರನ ಎಲ್ಲ ಇಲ್ಲಿ ಅದಾರ. ಬಂದ್ರಿ ಎಲ್ಲಾರು ಜಿಕ್ಕಿ ಆದ್ರಿ. ಮತ್ತ ಮುಂದೆ ಹೋಗ್ಬೇಡ ಸಾವುಕಾರ ಮುಂದೆ ಬರತ್ತಾರ ನೋಡಿ ಇವ್ರೆಲ್ಲ. ಅವ್ರು ಬರೋಬರಿ ಬರ್ಲಿ. ಸ್ಲೋ ಬರ್ಲಿ. ಅನ್ನ ಸಾವಕಾಶ ಬರಲಿ ನೀವು, ಇದಕ್ಕೆ ಕುದಿಸಿರಲ್ಲ. ಖುಷಿಯವರು ಸಾವಕಾಶ ಅದಾರ ಇಲ್ಲಿ. ಹೊರಗಿಂದ ಹೊರಗಿಂದ ಹಾದಿ ಮಾಡ್ರಿ ಹಿಂಗ ಬರ್ಲಿ.
ಇಲ್ಲಿ ಹೇಳ್ರಿ ಸೈಕಲ್ ಕೊಡದೈತೆ ಅವರು. ಬೆಳಗಾವಿಯ ಸುವರ್ಣಸೌಧದ ದಿನಗೂಲಿ ಕಾರ್ಮಿಕೆ ಮಲ್ಲವ್ವ ಎಂಬುವವರು ತಮ್ಮ ಸಂಬಂಧಿಕರು ಶಾವಿಗೆ ತಂದು ಕೊಟ್ಟಿದ್ದರು. ಅದನ್ನ ಸೌಧದ ಮೆಟ್ಟಿಲ ಮೇಲೆ ಒಣಗಲು ಹಾಕಿದ್ದಕ್ಕೆ ಗುತ್ತಿಗೆದಾರರು ಆಕೆಯನ್ನು ಕೆಲಸಕ್ಕೆ ಬರಬೇಡ ಎಂದು ಹೇಳಿದರು. ಬಡ ಕುಟುಂಬದ ಮಲ್ಲವಳ ಬಗ್ಗೆ ಖಾಸಗಿ ಚಾನೆಲ್ ಒಂದರಲ್ಲಿ ವರದಿ ಪ್ರಸಾರ ಮಾಡಿದ್ದಕ್ಕೆ ಜಿಲ್ಲಾಧಿಕಾರಿಗಳು ಮಲ್ಲವ್ವಳನ್ನು ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ಳುವಂತೆ ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳು ಹಾಗೂ ಮಾಧ್ಯಮದವರಿಗೆ ಮಲ್ಲವ್ವ ಧನ್ಯವಾದ ತಿಳಿಸಿದ್ದಾಳೆ. ನಿನ್ನೆ ಸಸ್ಪೆಂಡ್ ಆಗಿದ್ದ ಮಲ್ಲವ್ವ ಇಂದು ಕೆಲಸಕ್ಕೆ ಹಾಜರ್. ಶಾವಿಗೆ ಒಣಗಿಸಿದ್ದ ಮಹಿಳೆಗೆ ಸಿಕ್ತು ಸೂರಿನ ಭರವಸೆ. ಮಲ್ಲವ್ವ ಕುಟುಂಬದ ಸ್ಥಿತಿ, ಬಡತನದ ಬಗ್ಗೆ ಖಾಸಗಿ ಚಾನೆಲ್ನಲ್ಲಿ ವಿಸ್ತೃತ ವರದಿ ಪ್ರಸಾರ ಮಾಡಲಾಗಿತ್ತು. ಬಳಿಕ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಮಲ್ಲವ್ವಳಿಗೆ ಮರಳಿ ಕೆಲಸ ನೀಡಿದ್ದು ಮನೆ ನಿರ್ಮಿಸಿಕೊಡುವ ಭರವಸೆ ನೀಡಿದೆ. ಉತ್ತರ ಕರ್ನಾಟಕದ ಶಕ್ತಿ ಸೌಧ ಆಗಬೇಕಿದ್ದ ಸುವರ್ಣಸೌಧ ಬಿಳಿ ಆಣೆಯಾಗಿದೆ. ಸೌಧದಲ್ಲಿ ದಿನಗೂಲಿ ಕೆಲಸಕ್ಕೆ ಹೋಗಿದ್ದ ಮಹಿಳೆಯೊಬ್ಬರು ಮೆಟ್ಟಿಲ ಮೇಲೆ ಶಾವಿಗೆ ಒಣಗಿಸಿದ್ದರು. ಈ ಚಿತ್ರಗಳು ಸರ್ಕಾರ ನಿರ್ಲಕ್ಷ್ಯ ಧೋರಣೆಗೆ ಕನ್ನಡಿಯಂತೆ ಇತ್ತು. ಈ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲೂ ವೈರಲ್ ಆಗಿದ್ದವು. ಬಡ ಮಹಿಳೆಯ ಮೇಲೆ ಪ್ರತಾಪ ತೋರಿಸಿದ ಅಧಿಕಾರಿಗಳು ಮಲ್ಲವಳನ್ನ ಕೆಲಸದಿಂದ ಹೊರಗೆ ಹಾಕಿದ್ರು. ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸ್ಥಳೀಯ ಗುತ್ತಿಗೆದಾರನಿಗೆ ನೋಟಿಸ್ ಕೊಟ್ಟಿದ್ದರು. ಗುತ್ತಿಗೆದಾರ ಮಲ್ಲವ್ವಗೆ ಕೆಲಸಕ್ಕೆ ಬರಬೇಡಿ ಎಂದು ಹೇಳಿ ಕಳಿಸಿದ್ರು. ಮಲ್ಲವ್ವ ಕುಟುಂಬದ ಸ್ಥಿತಿ, ಬಡತನದ ಬಗ್ಗೆ ಖಾಸಗಿ ಚಾನೆಲ್ನಲ್ಲಿ ವರದಿ ಪ್ರಸಾರಗೊಂಡಿತ್ತು. ಬಳಿಕ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಮಲ್ಲವ್ವಗೆ ಮರಳಿ ಕೆಲಸ ನೀಡಿದ್ದು ಮನೆ ನಿರ್ಮಿಸಿಕೊಡುವ ಭರವಸೆ ನೀಡಿದೆ. ಮಲ್ಲವ್ವಳನ್ನ ಸುವರ್ಣಸೌಧದ ದಿನಗೂಲಿ ನೌಕರೆ ಮಲ್ಲಮ್ಮ ಕೆಲಸದಿಂದ ಹೊರಗೆ ಹಾಕಿದ್ರು. ಕೊಂಡಸ್ಕೊಪ್ಪ ಗ್ರಾಮದಲ್ಲಿ 4 ರಿಂದ 6 ಅಡಿಯ ಪುಟ್ಟ ಮನೆಯಲ್ಲಿ ವಾಸವಿರೋ ಮಲ್ಲಮ್ಮ ದಿನಗೂಲಿ ನಂಬಿಕೆ ಜೀವನ ನಡೆಸುತ್ತಿದ್ದಾರೆ. ಮಲ್ಲಮ್ಮನ 2 ಹೆಣ್ಣು ಮಕ್ಕಳ ಮದುವೆ ಮಾಡಿರೋ ಸಹೋದರರು, ಮಗನ ಜೊತೆಗೆ ಪುಟ್ಟ ಕೋಣೆಯಲ್ಲಿ ಮಲ್ಲವ್ವ ವಾಸವಿದ್ದಾರೆ. ಪ್ರಕರಣ ಬೆಳಕಿಗೆ ಬಂದ ಬಳಿಕ ಮಲ್ಲಮ್ಮಗೆ ಕೆಲಸಕ್ಕೆ ಬರಬೇಡಿ ಎಂದು ಗುತ್ತಿಗೆದಾರ ಹೇಳಿದ್ದಾರೆ. 2007 ರಿಂದ ಸುವರ್ಣಸೌಧದಲ್ಲಿ ದಿನಗೂಲಿ ಆಧಾರದ ಮೇಲೆ ಕೆಲಸ, ಕಸ, ನೆಲ ಒರೆಸುವ ಕೆಲಸ ಮಾಡುತ್ತಿದ್ದ ಮಲ್ಲಮ್ಮ ಮೊದಲು ಕೂಲಿ ಕಮ್ಮಿ ಇತ್ತು, ಈಗ ದಿನಕ್ಕೆ 200 ರೂಪಾಯಿ ಆಗಿದೆ. 20ಕ್ಕೂ ಹೆಚ್ಚು ಜನ ಮಹಿಳೆಯರು ಕೆಲಸ ಮಾಡುತ್ತೇವೆ ಎಂದಿದ್ದಾರೆ. ಮೊನ್ನೆ ನಮ್ಮ ಸಂಬಂಧಿಕರು ಶಾವಿಗೆ ತಂದು ಕೊಟ್ಟಿದ್ದರು. ಬಳಿಕ ಚೀಲದಲ್ಲಿ ಶಾವಿಗೆ ಇಟ್ಟಿದ್ದೆ. ಬಾಟಲಿಯಲ್ಲಿ ಇದ್ದ ನೀರು ಬಿತ್ತು. ಒದ್ದೆಯಾಗಿದ್ದ ಶಾವಿಗೆಯನ್ನ ಮೆಟ್ಟಿಲ ಮೇಲೆ ಒಣಗಿಸಿದೆ. ಊಟಕ್ಕೆ ಬಂದ ಬಳಿಕ ಗುತ್ತಿಗೆದಾರ ಬೈದ್ರು, ತೆಗೆದು ಇಟ್ಟು ಬಿಟ್ಟೆ. ನಂತರ 4 ದಿನ ಕೆಲಸಕ್ಕೆ ಬರಬೇಡ ಅಂದ್ರು. ಇನ್ನೂ ಕೆಲಸಕ್ಕೆ ವಾಪಸ್ ತೆಗೆದುಕೊಳ್ಳುವ ಬಗ್ಗೆ ಹೇಳಿಲ್ಲ, ಬರೀ ನೋಡೋಣ ಎನ್ನುವ ಭರವಸೆ ನೀಡಿದ್ದಾರೆ ಎಂದು ಮಲ್ಲವ್ವ ಹೇಳಿದ್ರು. ಮಲ್ಲವ್ವ ಮರಳಿ ಕೆಲಸಕ್ಕೆ ಸೇರಿಸಿಕೊಳ್ಳಬೇಕೆಂದು ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನ ನಡೆಯಿತು. ಇದರಿಂದ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಈ ಬಗ್ಗೆ ಮಾತನಾಡಿದ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್, ಪ್ರಕರಣದ ಬಗ್ಗೆ ಗುತ್ತಿಗೆದಾರರಿಗೆ ನೋಟಿಸ್ ನೀಡಲಾಗಿತ್ತು. ಬಳಿಕ ಅವರ ಕೆಲಸ ಮಾಡುತ್ತಿದ್ದ ಮಹಿಳೆಯನ್ನ ಬೇರೆ ಕಡೆ ಕಳುಹಿಸಲಾಗಿತ್ತು. ವಾಪಸ್ ಸುವರ್ಣಸೌಧದಲ್ಲಿ ಕೆಲಸ ಕೊಡಬೇಕೆಂದು ಒತ್ತಡ, ಮಾಧ್ಯಮ ಮತ್ತು ಜನರಿಗೆ ನನಗೆ ಮನವಿ ಬಂದಿದೆ. ಹೀಗಾಗಿ ಮಲ್ಲವ್ವ ಅವರನ್ನ ಮತ್ತೆ ಸೌಧದಲ್ಲಿ ಕೆಲಸಕ್ಕೆ ಅವಕಾಶ ನೀಡಲಾಗಿದೆ. ಗುತ್ತಿಗೆದಾರರಿಗೆ ಈಗಾಗಲೇ ಸೌಧದಲ್ಲಿ ಕೆಲಸಕ್ಕೆ ಅವಕಾಶ ಕೊಡಿ ಎಂದು ಸೂಚನೆ ನೀಡಲಾಗಿದೆ. ಸುವರ್ಣಸೌಧದ ಘನತೆಗೆ ಧಕ್ಕೆ ಬರದಂತೆ ಕ್ರಮ ವಹಿಸಲು ಸೂಚನೆ. ಇಂದು ಅಥವಾ ನಾಳೆಯಿಂದಲೇ ಮಲ್ಲವ್ವ ಕೆಲಸಕ್ಕೆ ಹಾಜರು. ಅವರ ಸಂಬಳವನ್ನ ಯಾವುದೇ ಕಾರಣಕ್ಕೂ ತಡೆ ಹಿಡಿಯಲ್ಲ. ಮಲ್ಲವ್ವ ಕೊಂಡಸ್ಕೊಪ್ಪ ಗ್ರಾಮದ ಸಂಬಂಧಿಕರ ಮನೆಯಲ್ಲಿದ್ದಾರೆ. ಅವರಿಗೆ ಮನೆ ನೀಡುವ ಬೇಡಿಕೆ ಸಹ ಇದೆ. ಬಸ್ತವಾಡ್ ಗ್ರಾಮದಲ್ಲಿ ಜಾಗ ಕೊಟ್ಟು ಮನೆ ನಿರ್ಮಿಸುತ್ತೇವೆ. ಈ ಬಗ್ಗೆ ಈಗಾಗಲೇ ಜಿಲ್ಲಾ ಪಂಚಾಯತ್ ಸಿಇಒ ಜೊತೆಗೆ ಚರ್ಚೆ ನಡೆಸಲಾಗಿದೆ ಎಂದರು. ಇನ್ನು ಇಂದಿನಿಂದಲೇ ಕೆಲಸಕ್ಕೆ ಆರಂಭಿಸಿದ್ದ ಮಲ್ಲವ್ವ ನನ್ನ ಪರವಾಗಿ ಅಭಿಯಾನ ಮಾಡಿದವರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಜಿಲ್ಲಾಧಿಕಾರಿ ನಮ್ಮ ಊರಿನಲ್ಲೇ ಮನೆ ಮಾಡಿಕೊಟ್ರೆ ಒಳ್ಳೆಯದು. ನಮ್ಮ ಕಷ್ಟಕ್ಕೆ ಸ್ಪಂದಿಸಿದ್ದ ಎಲ್ಲರಿಗೂ ಧನ್ಯವಾದ ಎಂದು ಮಲ್ಲವ್ವ ಹೇಳಿದ್ದಾಳೆ. ನಿಡಗುಂದಿ ತಾಲೂಕಿನ ಆರ್ಎಸ್ ಬೇನಾಳ್ ಗ್ರಾಮದಲ್ಲಿ ಭೀಕರವಾದ ಗಾಳಿ ಮಳೆಗೆ ಶೆಡ್ಗಳು ಹಾರಿ ಹೋಗಿದ್ದು, ಗಾಳಿಯ ರಭಸಕ್ಕೆ ಶೆಡ್ನಲ್ಲಿದ್ದ ಮಹಿಳೆಗೆ ಕಬ್ಬಿಣದ ಪೈಪು ತಲೆಗೆ ಬಡಿದು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರು. ಅವರನ್ನು ತಕ್ಷಣ ನಿಡಗುಂದಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಲಾಯಿತು. ಈ ಬಗ್ಗೆ ಮಾಹಿತಿ ಪಡೆದ ಗ್ರಾಮ ಲೆಕ್ಕಾಧಿಕಾರಿಗಳು ತಹಶೀಲ್ದಾರರಿಗೆ ವರದಿ ಸಲ್ಲಿಸಿದ್ದಾರೆ. ಗಾಳಿ ಮಳೆಯಿಂದಾದ ಅನಾಹುತ. ವಿಜಯಪುರ ಜಿಲ್ಲೆ ನಿಯೋಜಿತ ನಿಡಗುಂದಿ ತಾಲೂಕಿನ ಬೇನಾಳ್ ಆರ್ಎಸ್ ಗ್ರಾಮದಲ್ಲಿ ಭೀಕರವಾದ ಮಳೆಗಾಳಿಗೆ ಜಮೀನಿನಲ್ಲಿ ವಾಸವಾಗಿರುವ ಪ್ರಕಾಶ್ ಉಳ್ಳಾಗಡ್ಡಿ ಇವರು ಹಾಕಿರುವ ತಗಡಿನ ಶೆಡ್ ಗುಡಿಸಲು ಹಾರಿ ಹೋಗಿದ್ದು, ಯಾವುದೇ ರೀತಿಯ ಪ್ರಾಣಾಪಾಯ ಆಗಿರುವುದಿಲ್ಲ. ಇದೇ ಗ್ರಾಮದ ಶ್ರೀಮತಿ ಯಲ್ಲವ್ವ ಬಾಗೇವಾಡಿ ಎಂಬ ಮಹಿಳೆಯ ಜಮೀನಿನಲ್ಲಿ ಹಾಕಿರುವ ತಗಡಿನ ಶೆಡ್ಡಿನಲ್ಲಿ ಚಿಕ್ಕ ಮಕ್ಕಳೊಂದಿಗೆ ವಾಸವಾಗಿರುವಾಗ ಗಾಳಿಯ ರಭಸಕ್ಕೆ ಕಬ್ಬಿಣದ ಪೈಪು ತಲೆಗೆ ಪಡೆದು ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವಾಗ ಕೂಡಲೇ ಅವರನ್ನ ನಿಡಗುಂದಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಲಾಗಿದೆ.
ದಾಖಲು ಮಾಡಲಾಯಿತು. ಇದೇ ರೀತಿ ಬೇನಾಳ್ ಎನ್ಎಚ್ ಗ್ರಾಮದ ಶ್ರೀಮತಿ ಉಮ್ಮಣ್ಣವ್ವ ಹಳ್ಳೂರ್ ಎಂಬ ವೃದ್ಧೆ ವಾಸವಾಗಿರುವ ಮನೆ ಬಿರುಕು ಬಿಟ್ಟಿದ್ದು, ಈ ಘಟನೆ ತಿಳಿದ ತಕ್ಷಣ ಗ್ರಾಮ ಲೆಕ್ಕಾಧಿಕಾರಿ ಅಪ್ಪು ಗಂಟಿ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಂದ ಮಾಹಿತಿ ಪಡೆದು ನಿಡಗುಂದಿ ತಾಲೂಕು ದಂಡಾಧಿಕಾರಿಗಳಾದ ಎಸ್ಬಿ ಕೂಡಲ್ಗಿ ಇವರಿಗೆ ವರದಿ ಸಲ್ಲಿಸಿದ್ದಾರೆ. ಅದೇ ರೀತಿ ಆಲಮಟ್ಟಿ ಡ್ಯಾಂ ಸೈಟ್ನಲ್ಲಿ ನೌಕರರ ವಸತಿ ಗೃಹಗಳ ಮೇಲೆ ದೊಡ್ಡ ಮರಗಳು ಬಿದ್ದಿರುತ್ತವೆ. ತಕ್ಷಣವೇ ಆಲಮಟ್ಟಿ ಅರಣ್ಯಾಧಿಕಾರಿಗಳಾದ ಮಹೇಶ್ ಪಾಟೀಲ್ ಇವರು ಎಲ್ಲ ಮರಗಳನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಮತ್ತು ವಾಹನ ಸಂಚಾರಕ್ಕೆ ಮುಕ್ತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಭಾರೀ ಮಳೆ ಗಾಳಿಗೆ ವಿದ್ಯುತ್ ಕಂಬಗಳು ಬಿದ್ದಿದ್ದು ತಕ್ಷಣವೇ ಹೆಸ್ಕಾಂ ಅಧಿಕಾರಿಗಳು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಗೋವಾದಲ್ಲಿ ಕರೋನಾ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದ್ದು ಆತಂಕ ಹೆಚ್ಚುವಂತಾಗಿದೆ. ಸದ್ಯ ಕರೋನಾ ಏರಿಕೆ ಪ್ರಮಾಣ ಮಂದಗತಿಯಲ್ಲಿದ್ದರೂ ಕೂಡ ದಿನದಿಂದ ದಿನಕ್ಕೆ ಅಪಾಯ ಹೆಚ್ಚಾಗಬಹುದು ಎಂದು ತಜ್ಞರು ಅಂದಾಜಿಸಿದ್ದಾರೆ. ಗೋವಾದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದ್ದು ಆತಂಕ ಹೆಚ್ಚುವಂತಾಗಿದೆ. ಸದ್ಯ ಕೊರೋನಾ ಏರಿಕೆ ಪ್ರಮಾಣ ಮಂದಗತಿಯಲ್ಲಿದ್ದರೂ ಕೂಡ ದಿನದಿಂದ ದಿನಕ್ಕೆ ಅಪಾಯ ಹೆಚ್ಚಾಗಬಹುದು ಎಂದು ತಜ್ಞರು ಅಂದಾಜಿಸಿದ್ದಾರೆ. ಕಳೆದ ವಾರವಷ್ಟೇ ಗೋವಾದಲ್ಲಿ ಸರಾಸರಿ ಪ್ರತಿದಿನ ಕೇವಲ 18 ಜನ ಸೋಂಕಿತರು ಪತ್ತೆಯಾಗುತ್ತಿದ್ರು. ಆದರೆ ಇದೀಗ ಈ ಸಂಖ್ಯೆ 50ಕ್ಕೆ ಏರಿಕೆಯಾಗಿದೆ. ಶುಕ್ರವಾರ ಗೋವಾದಲ್ಲಿ 50 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಗೋವಾದಲ್ಲಿ ಕೊರೋನಾ ಹೊಸ ರೂಪಾಂತರಿ ಸೋಂಕಿತರು ಇನ್ನೂ ಪತ್ತೆಯಾಗಿಲ್ಲ. ಆದರೆ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿದೆ. ಈ ಕುರಿತು ಆರೋಗ್ಯ ಇಲಾಖೆ ನಿರ್ದೇಶಕರಾದ ಡಾಕ್ಟರ್ ಗೀತಾ ಕಾಕೋಡ್ಕರ್ ಮಾಹಿತಿ ನೀಡಿ, ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಬೂಸ್ಟರ್ ಡೋಸ್ ಲಸಿಕೆ ಹಾಕಿಸಿಕೊಳ್ಳುವುದು, ಜನದಟ್ಟಣೆ ಇರುವ ಸ್ಥಳಗಳಲ್ಲಿ ಮಾಸ್ಕ್ ಬಳಸುವುದು ಅಗತ್ಯವಾಗಿದೆ ಎಂದರು. ಗೋವಾದಲ್ಲಿ ಸದ್ಯ 115 ಕೊರೋನಾ ಸಕ್ರಿಯ ಪ್ರಕರಣಗಳಿವೆ. ರಾಜ್ಯದಲ್ಲಿ ಸೋಂಕಿನ ಪ್ರಮಾಣ 3.68ಕ್ಕೆ ಏರಿಕೆಯಾಗಿದೆ. ಚೇತರಿಕೆಯ ಪ್ರಮಾಣ 98.39ರಷ್ಟಿದೆ. ಗೋವಾ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿದ್ದು ವೇಗವಾಗಿ ಅಪಾಯದ ಮಟ್ಟಕ್ಕೆ ತಲುಪುತ್ತಿದೆ. ಇದರಿಂದ ರಾಜ್ಯ ಸರ್ಕಾರ ಜಾಗರೂಕರಾಗಿರಬೇಕು ಮತ್ತು ಕೋವಿಡ್ ನಿಯಮಗಳ ಬಗ್ಗೆ ನಾಗರಿಕರನ್ನ ಎಚ್ಚರಿಸಬೇಕೆಂದು ಡಾಕ್ಟರ್ ಗೀತಾ ಕಾಕೋಡ್ಕರ್ ಹೇಳಿದ್ದಾರೆ. ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ.